ಪೌರತ್ವ ಪಡೆಯಲು ಬಂಗಾಲಿಗರಿಂದ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ. ಉತ್ತರಾಖಂಡ್ ರಾಜ್ಯದ ಸಬ್ರುತ್ ಕುಮಾರ್ ಬಿಸ್ವಾಸ್ ನೇತೃತ್ವದಲ್ಲಿ ಬಂಗಾಲಿ ಆರ್ಎಸ್ ನಂಬರ್ 3ರಲ್ಲಿ ಸಭೆ ನಡೆಸಲಾಗಿದೆ. ದೇಶಾದ್ಯಂತ ಬಂಗಾಲಿ ಜನರನ್ನು ಜಾಗೃತಿಗೊಳಿಸುವ ಹಾಗೂ ಹಕ್ಕುಗಳನ್ನು ಪಡೆಯುವ ಉದ್ದೇಶದ ಸಭೆಗಳನ್ನು ನಡೆಸಿ ನಮ್ಮ ಜನತೆಯನ್ನು ಜಾಗೃತಗೊಳಿಸುತ್ತಿದ್ದೇವೆ ಎಂದರು. ಈ ದೇಶವನ್ನು ವಿಭಜನೆ ಮಾಡು ಅಂತ ಯಾರೂ ಹೇಳಿಲ್ಲ. ನಾವು ಕೂಡ ಈ ದೇಶದ ನಿವಾಸಿಗಳೇ ಸ್ವಾಮಿ. ನಮಗೆ ಪೌರತ್ವ ಪಡೆಯಲು, ಮತದಾರರಾಗಿ ಹಕ್ಕು ಪಡೆಯಲು ಹಾಗೂ ಜಾತಿ ಪ್ರಮಾಣ ಪತ್ರ ಪಡೆಯಲು ಸೇರಿದಂತೆ ಇತರೆ ಹಕ್ಕು ಪಡೆಯಲು ಕೇಳಿದಾಗ ನಮ್ಮ ಪೂರ್ವಿಕರ ದಾಖಲಾತಿ ಕೇಳುತ್ತಿದ್ದೀರಿ. ಈ ದಾಖಲಾತಿ ಕೇಳುವವರು ಯಾರು ಇದ್ದಾರೋ ಅವರು ಮೊದಲು ದಾಖಲಾತಿ ಕೊಡಲಿ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್, ಮಾಜಿ ಗೃಹ ಸಚಿವ ಲಾಲ್ ಕೃಷ್ಣ ಅಡ್ವಾಣಿ ಅವರು ಯಾವ ದಾಖಲಾತಿ ಕೊಟ್ಟಿದ್ದಾರೆ? ಅವರಿಗೆ ಒಂದು ಕಾನೂನು, ಪ್ರಶ್ನಿಸಲು ಹಿಂಜರಿಯುವ ಜನರಿಗೆ ಮತ್ತೊಂದು ಕಾನೂನಾ? ಈ ಭಾರತ ದೇಶದ ಸ್ವತಂತ್ರ ಹೋರಾಟಗಾರರಲ್ಲಿ ನಮ್ಮ ಬಂಗಾಲಿ ಜನರೂ ಇದ್ದಾರೆ. ನಾವು ಯಾವ ಪಕ್ಷದ ವಿರುದ್ಧವೂ ಅಲ್ಲ, ಪರವೂ ಮಾತನಾಡಲು ಬಂದಿಲ್ಲ. ನಮ್ಮ ಹಕ್ಕುಗಳನ್ನು ಪಡೆಯಲು ಜನತೆಯನ್ನು ಜಾಗೃತಿಗೊಳಿಸಲು ಬಂದಿದ್ದೇವೆ. ಇನ್ನು ನಾವು ಪ್ರಶ್ನೆ ಮಾಡದೆ ಹೋದರೆ ಮುಂದಿನ ತಲೆಮಾರಿನ ನಮ್ಮ ಬಂಗಾಲಿ ಜನತೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಈ ಕಾರಣದಿಂದಾಗಿ ಇದೇ ಸೋಮವಾರ ಏಪ್ರಿಲ್ 20ರಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟಿಸಿ ನಮ್ಮ ಹಕ್ಕುಗಳನ್ನು ಪಡೆಯಲು ಮುಂದಾಗೋಣ ಎಂದು ಬಂಗಾಲಿ ನಿವಾಸಿಗರಿಗೆ ಕರೆ ಕೊಟ್ಟರು. ಇದೇ ವೇಳೆ ಸುನಿಲ್ ಮೇಸ್ತ್ರಿ, ಸಾಗರ್ ಮಂಡಲ್, ಸರೋಜಿತ್ ಗಾಯಲ್, ಪ್ರಣಬ್ ಬಾಲ್, ಸಾಧನ್ ಸನ್, ಪ್ರದೀಪ್ ದಾಸ್, ಧರ್ಮೇಂದ್ರ ಬಿಸ್ವಾಸ್, ನಿತಾಹಿ, ಪ್ರಮೋದ್ ಮೇಸ್ತ್ರಿ, ಪ್ರಫುಲ್ ಬಿಸ್ವಾಸ್, ಸಮೀರ್ ರಾಯ್ ಸೇರಿದಂತೆ ಬಂಗಾಲಿ ಕ್ಯಾಂಪಿನ 100 ಜನರು ಉಪಸ್ಥಿತರಿದ್ದರು. ওড়িশাতে প্রবলেম, ছত্তিশগড়ে প্রবলেম, বিহারে প্রবলেম, তেলেঙ্গানাতে প্রবলেম, কোনো একটা রাজ্য থাকে 32টা রাজ্যের ভিতরে বাঙালিকে সব হচ্ছে রাজ্যের ভিতরে প্রবলেম। আগে আমি ভাবতাম কি 18টা রাজ্যের ভিতরে বাঙালিরা আছে, এটা গলত বোঝা। পুরো 32টা রাজ্যের ভিতরে বাঙালিকে ছড়ায় রেখেছে। কোনো জায়গা মুঠি ভর বাঙালি আছে, হতে পারে 5000, 10000, 2000। যেরকম আমি কর্ণাটকে শুনতে পারলাম কি এই জায়গা মাত্র 20,000 বাঙালি, আর উত্তরাখণ্ডের ভিতরে এই জায়গা 10 থেকে 12 লাখ বাঙালি। সেই জায়গা কি অবস্থা? উত্তর প্রদেশের ভিতরে কমসে কম 20 লাখ বাঙালি, ওই জায়গা কি অবস্থা? কথা হচ্ছে, কাকা একটা কথা বলেছে কি আমাকে ভোটার আইডি কার্ড বানানোর জন্য যখন আমরা চাই, ঠিক আছে, সেই ভোটার আইডি কার্ড বানাতে আমাকে ডকুমেন্ট চাই। আমি জিজ্ঞেস করতে চাই কি দেশের প্রধানমন্ত্রী, যে পুরো প্রধানমন্ত্রী ছিল মনমোহন সিং, প্রধানমন্ত্রী ছিল লাল কৃষ্ণ আডবাণী, বিজেপি কংগ্রেস দুজনেই বলছে কি দুজনের পরিবারের লোকের কি কোনোদিন ডকুমেন্ট চাওয়া হয়? তা বাঙালির কাছে ডকুমেন্টটা চাপে কেন না? আচ্ছা ঠিক আছে, এই জায়গা কি খালি আমরা বিস্থাপিত হয়ে আসছি?